ಕಾರೇನಹಳ್ಳಿ ವಸತಿ ಶಾಲೆಯಲ್ಲಿ ಸಾಮಾಜಿಕ ಅರಣ್ಯೀಕರಣ ಕಾರ್ಯಕ್ರಮ. ಪರಿಸರ ಸಂರಕ್ಷಣೆಗೆ ಕೈಜೋಡಿಸಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಮಧುಗಿರಿ ತಾಲೂಕಿನ ಮಿಡಿಗೇಶಿ ಹೋಬಳಿಯ ಹೊಸಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾರೇನಹಳ್ಳಿ ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗದ ದೇಸಾಯಿ ವಸತಿ ಶಾಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸಾಮಾಜಿಕ ಅರಣ್ಯೀಕರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಜಿಲ್ಲಾ ನಿರ್ದೇಶಕರಾದ ಪ್ರವೀಣ್ ಕುಮಾರ್, ಶಾಲೆಯ ಪ್ರಾಂಶುಪಾಲರಾದ ನಾಗೇಶ್, ಜಿಲ್ಲಾ ಜನಜಾಗೃತಿ ಸದಸ್ಯರು, ಯೋಜನಾಧಿಕಾರಿಗಳು ಹಾಗೂ ಶಿಕ್ಷಕ ವರ್ಗದವರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ನಿರ್ದೇಶಕರಾದ ಪ್ರವೀಣ್ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಿವಿಧ ಕಾರ್ಯಕ್ರಮಗಳು, ಸಮಾಜಮುಖಿ ಸೇವೆಗಳು ಹಾಗೂ ಪೂಜ್ಯರ ಮಾರ್ಗದರ್ಶನದಲ್ಲಿ ಸಂಸ್ಥೆಯು ಸಮಾಜಕ್ಕೆ ನೀಡುತ್ತಿರುವ ಕೊಡುಗೆಗಳ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು. ಅದೇ ರೀತಿ ಸಂಸ್ಥೆಯ ಮೂಲ ಉದ್ದೇಶಗಳು ಹಾಗೂ ಶಿಕ್ಷಣ ಕ್ಷೇತ್ರಕ್ಕೆ ನೀಡುತ್ತಿರುವ ಸಹಕಾರದ ಬಗ್ಗೆಯೂ ವಿವರಿಸಿದರು. ಶಾಲೆಯ ಪ್ರಾಂಶುಪಾಲರಾದ ನಾಗೇಶ್ ಸರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಪರಿಸರ ಸಂರಕ್ಷಣೆಯ ಅರಿವು ಮೂಡಿಸುವ ಇಂತಹ ಕಾರ್ಯಕ್ರಮಗಳು ಇಂದಿನ ಸಂದರ್ಭದಲ್ಲಿ ಅತ್ಯಂತ ಅಗತ್ಯವಾಗಿವೆ ಎಂದು ತಿಳಿಸಿದರು. ಜಿಲ್ಲಾ ಜನಜಾಗೃತಿ ಸದಸ್ಯರಾದ ರವೀಂದ್ರ ಸರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪರಿಕಲ್ಪನೆ, ಜನರಿಗೆ ಸಂಸ್ಥೆ ನೀಡುತ್ತಿರುವ ವಿವಿಧ ಸೇವೆಗಳು ಹಾಗೂ ಸಮಾಜದ ಅಭಿವೃದ್ಧಿಯಲ್ಲಿ ಸಂಸ್ಥೆಯ ಪಾತ್ರದ ಕುರಿತು ಶಾಲಾ ಮಕ್ಕಳಿಗೆ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ನಿರ್ದೇಶಕರಾದ ಪ್ರವೀಣ್ ಕುಮಾರ್, ಪ್ರಾಂಶುಪಾಲರಾದ ನಾಗೇಶ್, ಯೋಜನಾಧಿಕಾರಿಗಳು, ಜಿಲ್ಲಾ ಜನಜಾಗೃತಿ ಸದಸ್ಯರಾದ ರವೀಂದ್ರ, ಕೃಷಿ ಮೇಲ್ವಿಚಾರಕರಾದ ಪ್ರವೀಣ್ ಕುಮಾರ್, ಶಿಕ್ಷಕ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮರ ಬೆಳೆಸುವುದು ಎಂದರೆ ಕೇವಲ ಪರಿಸರ ಉಳಿಸುವುದಲ್ಲ, ಮುಂದಿನ ಪೀಳಿಗೆಯ ಬದುಕನ್ನು ಉಳಿಸುವುದು. ಸಾಮಾಜಿಕ ಅರಣ್ಯೀಕರಣದ ಮೂಲಕ ವಿದ್ಯಾರ್ಥಿಗಳಲ್ಲಿ ಪರಿಸರ ಪ್ರಜ್ಞೆ ಮೂಡಿಸುವ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಯಿತು. ಇಂತಹ ಸ್ಥಳೀಯ ಸುದ್ದಿಗಳು, ಸಮಾಜಮುಖಿ ಕಾರ್ಯಕ್ರಮಗಳು ಮತ್ತು ಜನಪರ ಸುದ್ದಿಗಳಿಗಾಗಿ ಕರುನಾಡ ನ್ಯೂಸ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಇದು ನಿಮ್ಮ ಕರುನಾಡ ನ್ಯೂಸ್, ಜನರ ಧ್ವನಿ, ಜನರ ಸುದ್ದಿ. ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಳೆದ 40 ವರ್ಷಗಳಲ್ಲಿ ಸಮಾಜಕ್ಕೆ ಬೇಕಾದಂಥ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಅದನ್ನು ಅನುಷ್ಠಾನ ಮಾಡಿಸುವಂಥ ಕೆಲಸವನ್ನು ಮಾಡಿಕೊಳ್ತಾ ಬರ್ತಾ ಇದ್ದೀವಿ. ನೀವು ಅಲ್ಲಿ ಹೆಸರನ್ನು ಓದ್ತಾ ಇದ್ದೀವಿ, ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ. ವೀರೇಂದ್ರ ಹೆಗ್ಡೆ ಅವರು ಒಂದು ಕ್ಷೇತ್ರದ ಧರ್ಮಾಧಿಕಾರಿ. ಈ ಕ್ಷೇತ್ರದ ಧರ್ಮಾಧಿಕಾರಿಯಾಗಿರುವ ಒಬ್ಬ ಧಾರ್ಮಿಕ ಹಿನ್ನೆಲೆಯುಳ್ಳ ಒಬ್ಬ ವ್ಯಕ್ತಿ ನನ್ನ ಅವಧಿಯಲ್ಲಿ ಸಮಾಜಕ್ಕೆ ಒಂದಿಷ್ಟು ಏನಾದರೂ ಆಗಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಆ ಕಾರ್ಯಕ್ರಮಗಳನ್ನು ಜನರೆಡೆಗೆ ತಲುಪಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಅನ್ನುವಂಥ ಒಂದು ಸಂಸ್ಥೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ಹೆಗ್ಡೆಯವರ ಏನು ಆಶಯಗಳಿದ್ದಾವ, ಈ ಆಶಯಗಳನ್ನು ಜನರಿಗೆ ತಲುಪಿಸಲಿಕ್ಕೆ ಬೇಕಾದಂಥ ಕೆಲಸ ಮಾಡ್ತಾ ಇರುವಂಥ ಒಂದು ಜಾತ್ಯತೀತ, ಅದರ ಜೊತೆಯಲ್ಲಿ ನಾನ್ ಪ್ರಾಫಿಟೇಬಲ್ ಟ್ರಸ್ಟ್. ಅಂದರೆ ಯಾವುದೇ ಲಾಭವನ್ನು ಇಟ್ಟುಕೊಳ್ಳದೆ ಏನೇ ನಮ್ಮ ವ್ಯವಸ್ಥೆಯಲ್ಲಿ ಲಾಭ ಬಂದರೂ ಕೂಡ ಆ ಮೊತ್ತವನ್ನು ಸಮಾಜಕ್ಕೆ ಇನ್ನೊಮ್ಮೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಡ್ಲಿಕ್ಕೆ ರೂಪಿತವಾದ ಒಂದು ಸಂಸ್ಥೆಯೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಬಹುಶಃ ನೀವು ಇಡೀ ರಾಜ್ಯ ಅಥವಾ ಈ ಜಿಲ್ಲೆಯ ಮಕ್ಕಳಿದ್ದೀರಿ ಅಂತ ತಿಳ್ಕೊಳ್ತೀನಿ ನಾನು. ಕೆಲವರಿಗೆ ನಮ್ಮ ಸಂಸ್ಥೆ ಬಗ್ಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿಲ್ಲದೇ ಇರ್ಬೋದು. ಹೆಚ್ಚಿನವರು ಒಂದು ಇದಿದೆ, ಧರ್ಮಸ್ಥಳ ಅಂತ ಹೇಳಿದ್ರೆ ಒಂದು ಸಂಘ, ಆ ಸಂಘಗಳಲ್ಲಿ ಸಾಲ ಕೊಡೋದು ಅಂತ ಹೇಳ್ಕೊಂಡು ನಮ್ಮ ಸಂಸ್ಥೆಯನ್ನು ತಿಳ್ಕೊಂಡಿದ್ದಾರೆ. ಹೆಚ್ಚಿನ ಮಕ್ಕಳಿಂದ ಹಿಡಿದು ಇಡೀ ದೊಡ್ಡವರವರಿಗೆ ನಮ್ಮ ಸಂಸ್ಥೆ ಬಗ್ಗೆ ತಿಳ್ಕೊಂಡಿರೋದು ಅಂತ ಹೇಳಿದ್ರೆ ಅದೊಂದು ಸಾಲ ಕೊಡುವಂಥ ವ್ಯವಸ್ಥೆ ಅಂತ ಹೇಳಿ. ನಾನೇನು ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ಸಂಸ್ಥೆ ಕೇವಲ ಸಾಲ ಕೊಡೋದಕ್ಕೋಸ್ಕರ ಸಂಸ್ಥೆ ರಚನೆ ಆಗಿಲ್ಲ. ಸಮಾಜಕ್ಕೆ ಬೇಕಾದ ಹತ್ತಾರು ವಿಷಯಗಳನ್ನ ಜನರಿಗೆ ತಲುಪಿಸುವಂತ ಕೆಲಸವನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡಿಕೊಳ್ತಾ ಬರ್ತಾ ಇದೆ. ನೀವಿಲ್ಲಿ ಸಾಮಾಜಿಕ ಅರಣ್ಯೀಕರಣ ಅಂತ ಹೇಳುವಂತ ಒಂದು ಮಾತನ್ನ ಅಥವಾ ವರ್ಡ್ ಅನ್ನು ನೋಡ್ತಾ ಇದೆ. ಆದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ
ಸುಮಾರು 50 ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಬರ್ತಾ ಇದೆ. ಅದರಲ್ಲಿಯೂ ಕೂಡ ಶಿಕ್ಷಣ ಮತ್ತು ಶಿಕ್ಷಣದ ವ್ಯವಸ್ಥೆ, ಈ ವ್ಯವಸ್ಥೆ ಬಗ್ಗೆ ಬಹಳಷ್ಟು ಪ್ರೀತಿ ಇಟ್ಕೊಂಡು ಪೂಜ್ಯ ಹೆಗ್ಡೆಯವರು ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ನೀವೆಲ್ಲ ಭಾಗ್ಯಶಾಲಿಗಳನ್ನು ತಿಳ್ಕೊಳ್ತೀನಿ ನಾನು. ಸರ್ಕಾರದ ಒಂದು ವ್ಯವಸ್ಥೆಯಡಿ, ಇಷ್ಟು ಸುಸಜ್ಜಿತವಾದ ವ್ಯವಸ್ಥೆಯಡಿ ನಾವಿವತ್ತು ಕೂತ್ಕೊಂಡು ಕಲಿತಾ ಇದ್ದೀವಿ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಭಾಗ್ಯ ಬೇಕಿಲ್ಲ ಅಂತ ನಾನು ತಿಳ್ಕೊಳ್ತೀನಿ. ನಾವು ಯೋಜನೆ ಪ್ರಾರಂಭ ಆದ ಹಂತದಲ್ಲಿ ರಾತ್ರಿ ಶಾಲೆಗಳನ್ನು ಸ್ಟಾರ್ಟ್ ಮಾಡಿದ್ವಿ. ನಾವು ಸಾಕ್ಷರತಾ ಕಾರ್ಯಕ್ರಮಗಳನ್ನ, ವಯಸ್ಕ ಶಿಕ್ಷಣ ಕೇಂದ್ರಗಳನ್ನ ಜನರಿಗೆ ತಲುಪಿಸುವಲ್ಲಿ ಪ್ರಯತ್ನವನ್ನು ಮಾಡಿದ್ವಿ. ಇದು ನಮ್ಮ ಶಿಕ್ಷಣಕ್ಕೆ ಶಿಕ್ಷಿತ ಧರ್ಮಸ್ಥಳ ಕೊಡ್ತಾ ಇರುವಂತಹ ಪ್ರಥಮ ಹೆಜ್ಜೆ ಆಗಿತ್ತು. ರಾತ್ರಿ ಶಾಲೆಗಳು, ವಯಸ್ಕ ಶಿಕ್ಷಣ ಕೇಂದ್ರಗಳು ಮುಂದುವರಿತಾ ಬಂದ ಹಾಗೆ ಎಷ್ಟೋ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಟೀಚರ್ಸ್ ಕೊರತೆ ಇದೆ, ಏಕೋಪಾಧ್ಯಾಯ ಶಾಲೆಗಳಿದ್ದಾವೆ. ಇಂಥ ಶಾಲೆಗಳಿಗೆ ನಾವು ಒಬ್ಬ ಟೀಚರ್ ಅನ್ನ ಒದಗಿಸುವಂತ ಕೆಲಸವನ್ನ 82ರಿಂದ ಮಾಡ್ತಾ ಬರ್ತಾ ಇದ್ವಿ. ಒಬ್ಬ ಟೀಚರ್ ಅನ್ನ ಧರ್ಮಸ್ಥಳದ ಖರ್ಚಿನಲ್ಲಿ ಒಂದು ಏಕೋಪಾಧ್ಯಾಯ ಶಾಲೆಗೆ ನಿಯುಕ್ತಿ ಮಾಡುವಂತ ಕೆಲಸವನ್ನ ಶಿಕ್ಷಿತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ಕೊಳ್ತಾ ಬರ್ತಾ ಇದೆ. ಈ ರಾಜ್ಯದಲ್ಲಿ ನಮ್ಮ ಯೋಜನೆ ಈ ಕಾರ್ಯಕ್ರಮದಲ್ಲಿ ಸುಮಾರು 1,000 ಟೀಚರ್ಸ್ ಪ್ರತಿ ತಿಂಗಳ ಈ ವರ್ಷದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ತುಮಕೂರು ಟೂರ್ ವಿಭಾಗ ಅಂತ ಹೇಳ್ತೀವಿ ನಾವು. ತುಮಕೂರು ಟೂರ್ ವಿಭಾಗ ಅಂತ ಹೇಳಿದ್ರೆ ಚಿಕ್ಕನಾಯಕನಹಳ್ಳಿ, ಶಿರಾ, ಮಧುಗಿರಿ, ಕೊರಟಗೆರೆ, ಪಾವಗಡ ಇದನ್ನು 2ನೇ ವಿಭಾಗ ಮಾಡಿಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ಸುಮಾರು 35 ಜನ ಟೀಚರ್ಸ್ ಅನ್ನ ಈ ವರ್ಷದಲ್ಲಿ ನಾವು ಶಾಲೆಗಳಿಗೆ ಒದಗಿಸಿದ್ದೇವೆ. ಶಾಲಾ ಮಕ್ಕಳಿಗೆ ಕೂತ್ಕೊಳ್ಳಬೇಕಾದಂತಹ ಬೆಂಚ್ ಡೆಸ್ಕ್, ಮಕ್ಕಳಿಗೆ ಶಿಷ್ಯ ವೇತನ ಅಂದ್ರೆ ಸ್ಕಾಲರ್ಶಿಪ್ ಕಾರ್ಯಕ್ರಮಗಳು, ಶಾಲೆಗಳ ಶೌಚಾಲಯ ಕಟ್ಟಡಕ್ಕೆ ಬೇಕಾದಂತಹ ವ್ಯವಸ್ಥೆ, ಶಾಲೆಯ ರಿಪೇರಿಗೆ ಬೇಕಾದಂತಹ ವ್ಯವಸ್ಥೆ, ಅಂದ್ರೆ ಶಿಕ್ಷಿತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶಿಕ್ಷಣ ಕ್ಷೇತ್ರಕ್ಕೆ ಬಹಳಷ್ಟು ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಬರ್ತಾ ಇದೆ. ಯಾರೋ ಒಬ್ರು ಕೇಳಿದ್ರಂತೆ, ನೀವು ಧಾರ್ಮಿಕವಾಗಿ ಕೆಲಸ ಮಾಡಿಕೊಂಡು ಧರ್ಮದ ಬಗ್ಗೆ ಕೆಲಸ ಮಾಡ್ಬೋದಲ್ಲ ಅಂತ ಹೇಳಿ. ಆದ್ರೆ ಪೂಜ್ಯ ಹೆಗ್ಡೆಯವರು ಮಾತನ್ನ ಹೇಳಿದ್ರು, ನನ್ನ ಕ್ಷೇತ್ರದ ಸ್ವಾಮಿ ವಿಷಗಂಟ, ಅವನ ಗಂಟಲಲ್ಲಿ ಅಮೃತ ಬರುವಾಗ ವಿಷವನ್ನ ಯಾರು ಕುಡಿಯಕ್ಕೆ ಸಾಧ್ಯ ಇದ್ದಾಗ ವಿಷ ಕುಡಿದವನು. ಹಾಗಾಗಿ ನಾನು ಈ ಕ್ಷೇತ್ರದ ಧರ್ಮಾಧಿಕಾರಿಯಾಗಿ ಸಮಾಜಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡುವನಾಗಬೇಕು ಅಂತ ಹೇಳುವ ದೃಷ್ಟಿಕೋನದಲ್ಲಿ ಕೆಲಸಗಳನ್ನ ಹಾಕೊಂಡಿದ್ದಾರೆ. ಈಗ ವೀರೇಂದ್ರ ಸರ್ ನಮ್ಮ ಜೊತೆ ಇದ್ದಾರೆ.